ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಚ್.ಡಿ. ರೇವಣ್ಣ. ಹೊಳೆನರಸೀಪುರದ ಹರಿಹರಪುರ ಪಿಡಿಒಗೆ ಏಕವಚನದಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫೋನ್ನಲ್ಲಿ ಏಕವಚನದಲ್ಲೇ ಪಿಡಿಒಗೆ ಮಾಜಿ ಸಚಿವ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ರೇವಣ್ಣ ಕ್ಲಾಸ್ಗೆ ಮೌನವಾದ ಗ್ರಾಮ ಪಂಚಾಯತ್ ಪಿಡಿಒ ಸುಬ್ಬರಾಜು. ಹೊಳೆನರಸೀಪುರದ ಹರಿಹರಪುರ ಪಿಡಿಒಗೆ ಏಕವಚನದಲ್ಲೇ ಕ್ಲಾಸ್ ತೆಗೆದುಕೊಂಡಿರೋದು ಎಚ್.ಡಿ. ರೇವಣ್ಣ. ಫೋನ್ನಲ್ಲಿ ಈ ರೀತಿಯಾಗಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಂತೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಪಿಡಿಒ ಸುಬ್ಬರಾಜು ಅವರು. ರೇವಣ್ಣ ಅವರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ತುಟಿ ಪಿಟಿಕ್ಕಂದಿಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಪಿಡಿಒ ಅಂತ ಬಂದಾಗ ಗ್ರಾಮ ಪಂಚಾಯತಿಯ ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಜನರ ಸಮಸ್ಯೆಗಳಂತ ಬಂದಾಗ, ಅಭಿವೃದ್ಧಿ ಕಾಮಗಾರಿಗಳಂತ ಬಂದಾಗ ಅದನ್ನ ಮೇಂಟೈನ್ ಮಾಡುವಂತ ಎಲ್ಲಾ ಜವಾಬ್ದಾರಿಗಳು ಕೂಡ ಅವ್ರ ಮೇಲಿರುತ್ತೆ. ಬಟ್ ಹೀಗಂತ ಬಂದಾಗ ಹೊಳೆನರಸೀಪುರನೋ ಅಥವಾ ಸುತ್ತಮುತ್ತದ ಗ್ರಾಮಸ್ಥರಲ್ಲಿರುವಂತ ಸಮಸ್ಯೆಗಳನ್ನ ಸರಿಯಾಗಿ ಬಗೆಹರಿಸಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಹೀಗೆ ಅಧಿಕಾರಿಗಳು ಅಥವಾ ಸಚಿವರು ಈ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ. ಬಟ್ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಕ್ಕೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಪಿಡಿಒ. ಏಕವಚನದಲ್ಲೇ ಹಿಗ್ಗಾಮುಗ್ಗಾ ಮಾತನಾಡಿದ್ದಾರಂತೆ, ಹಾಗಾಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಪಿಡಿಒಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರುವಂತ ಒಂದು ಘಟನೆ ನಡೆದಿದೆ. ಫೋನ್ನಲ್ಲಿ ಏಕವಚನದಲ್ಲಿ ಸರಿಯಾಗಿ ಜಾಡಿಸಿದ್ದಾರಂತೆ. ಹೊಳೆನರಸೀಪುರದ ಹರಿಹರ ಪಿಡಿಒ ಇವರು ಸುಬ್ಬರಾಜು ಅಂತ. ಅವರಿಗೆ ಫೋನ್ ಮಾಡಿ ಎಚ್.ಡಿ. ರೇವಣ್ಣ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏನೇನು ಕೆಲಸಗಳು ಹಿನ್ನಡೆ ಸಾಧಿಸ್ತಾ ಇದೆ, ಯಾವ್ಯಾವ ಕೆಲಸಗಳು ಮಂದಗತಿಯಲ್ಲಿ ಹೋಗ್ತಾ ಇರುತ್ತೆ, ಅದೆಲ್ಲದ್ರ ಬಗ್ಗೆ ಕೂಡ ಗೊತ್ತಿರುತ್ತೆ. ಒಂದು ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ತೆಗೆದುಕೊಳ್ಬೇಕು, ಇಲ್ಲ ಸಚಿವರು ತೆಗೆದುಕೊಳ್ಬೇಕು. ಬಟ್ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಹೊಳೆ ನರಸೀಪುರ ಅಂತ ಬಂದಾಗ ಅವ್ರ ಊರೇ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿ ಇರುವಂತ ಜನರ ಸಮಸ್ಯೆಗಳನ್ನ ಕೇಳಿರ್ತಾರೆ, ಆಲಿಸಿರ್ತಾರೆ. ಬಟ್ ಈಗ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಂತ ಎಚ್.ಡಿ. ರೇವಣ್ಣ ಅವರು ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಎಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ, ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ಇರ್ತಾ ಇರಲಿಲ್ಲ, ಅಂತರ ಕಾಪಾಡಿಕೊಂಡಿದ್ದಂತೆ ಕಾಣಿಸ್ತಾ ಇತ್ತು. ಬಟ್ ಈಗ ಮತ್ತೆ ಎಚ್.ಡಿ. ರೇವಣ್ಣ ಫಾರ್ಮ್ಗೆ ಬಂದಂತೆ ಕಾಣಿಸ್ತಾ ಇದೆ. ಅಣ್ಣ ಮಾತಾಡ್ತಾರೆ, ಒಂದು ನಿಮಿಷ. ಶಿವರಾಜು ಸರ್ ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ NRG ಹೆಂಗೆ ಮಾಡಕ್ ಬಿಟ್ಟಿದೆ ಸರ್? ಅವರು ಅಪ್ರೂವ್ ಮಾಡಿಸ್ಕೊಟ್ರ ಸರ್? ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಹೆಂಗ್ ಮಾಡ CS ಮಾಡ್ಕೊಟ್ರ ಸರ್? ಅಲ್ಲ, ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಡ್ತದೆ? ಯಾವ ತರ ಮಾಡಕ್? ಲೇಬರ್ ಇಲ್ಲ ಅವ್ರೆ? ಲೇಬರ್ ಇಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರಿ. ಇಲ್ಲಿವರೆಗೆ ಸುಮ್ನಿದ್ದೆ, ಅದೇನಾದ್ರು ಕೆಲಸ ನೀನ್ ಮಾಡ್ಸು. ಲೇಬರಿಗೆ ದುಡ್ಡು ಕೊಡದಲೆ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೊರಿಸ್ತೀನಿ, ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಇಲ್ಲ ಕೂಲಿ ಆಳುಗಳಿಗೆ ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬರ್ತದೆ? ಹೆಂಗ್ರಿ ಬರ್ತದೆ? ನೀನು ನಾನಲ್ಲ, ನಾನು ಅಪ್ರೂವ್ ಕೊಡ್ಸೋಣ. ಯಾರು CS ಕೊಟ್ರುವೆ ಅದು ಅರ್ಜಿ ಕೊಡ್ತೀನಿ. ಅರ್ಜಿ ಕೊಟ್ಬಿಡು. ಆರೋಗ್ಯ ಎಲ್ಲ ಈ ತರ PDO ದುಡ್ಡು ತಗೊಂಡು 40 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟದೆ ಅಂತ. PDOನು ಇವರು ಜಿಲ್ಲಾ ಪಂಚಾಯತ್ ಇದು ಕೊಟ್ಟ ಮಾಡ್ಯಾರ, ಅರ್ಜಿ ಕೊಡು, ಲೋಕಾಯುಕ್ತಕ್ಕೂ ಹಾಕೋಣ. ಇಲ್ಲಿ ನಾಡದ್ದು ಬಾ, ಲೋಕಾಯುಕ್ತಕ್ಕೆ ಕೊಡು. ಅಪ್ರೂವ್ ಆಗಿರೋ ಕಾಪಿ ಬೆಳಗ್ಗೆ ತಗೊಂಬ, ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ತಗೊಂಬ, ನಾನು ಲೋಕಾಯುಕ್ತಕ್ಕೆ ಹಾಕ್ತೀನಿ. ಅರ್ಜಿ ಬರ್ಕೊಡಿ ನೀವೆಲ್ಲ. ಒಂದೇ ಊರಿಗೆ 40 ಲಕ್ಷ ಅಂಗಡಿ ಮಾಡಕ್ ಕೂತಿದ್ರೆ ಏನ್ ಕೆಲ್ಸಕ್ಕೆ? ಚರಂಡಿ ಐತೆ ರಸ್ತೆ. ಯಾವ್ದು ಇದು MDR ರೋಡ್ ಹೆಂಗ್ ಮಾಡ್ತೀಯ ನೀನು? ಸರಿ, MDR ರೋಡ್ ಹೆಂಗೆ ಮಾಡಕ್ ಬರ್ತದೆ ನಿನ್ಗೆ? ಕ್ಲಿಯರ್ ಮಾಡ್ತೀನಿ.
ಇದು ಯಾವ್ದಾರು ಹಳ್ಳಿ ಕಡೆ ಹೊಲಕ್ಕೆ ಹೋಗೋದು ಮಾಡ್ಬೇಕು ಹೊರತು ಎನ್ ಆರ್ ನಲ್ಲಿ ಈ ರೋಡ್ ಹೆಂಗೆ ಅಪ್ರೂವ್ ಮಾಡ್ತೀಯ ನೀನು? ಸರಿ ಅದನ್ನ ಬರೀಬೇಕು. ಆ ರೋಡ್ ಮಾಡಕ್ ಬರಲ್ಲ ಅದು. ವಿಲೇಜ್ ಯಾರು ಹೊಲಕ್ಕೆ ಹೋಗೋದಿದ್ರೆ ಮಾಡ್ಬೇಕು ಹೊರತು ಅಂಥದ್ದಿದ್ರೆ 40 ವರ್ಷಕ್ಕೆ ಅದೇನು ಮಾಡೋಣ ಅಂತ ತಿಳ್ಕೊಬ. ನಾನು ನಾಳೆ ಅಷ್ಟೇ ಬರೀತೀನಿ. ಇವ್ರನ್ನ ಚೀಫ್ ಸೆಕ್ರೆಟ್ರಿ ಇವ್ರನ್ನ ಎಲ್ಲ ಸೇರಿಸಿ ಒಟ್ಟಿಗೆ ಹಾಕೋಣ. ತರ್ತೀನಿ ಸರ್, ನಾಳೆ ಬರ್ತೀನಿ. ನಾಳೆ ದಿನ ಕೆಲಸದ ಡೀಟೇಲ್ಸ್ ತಗೊಂಡು ಆಯ್ತು ಸರ್.